ಕೊನೆಯ ಸುದ್ದಿ. ಭಾರತ ಮತ್ತು ಬ್ರಿಟನ್ ನಡುವೆ ಒಂದು ವ್ಯಾಪಾರ ಒಪ್ಪಂದ. ಆ ವ್ಯಾಪಾರ ಒಪ್ಪಂದದಿಂದ ದೊಡ್ಡ ಮಟ್ಟದ ಸಹಾಯ ಭಾರತಕ್ಕೆ ಆಗ್ತಾ ಇರೋದು. ಅದು ಕೃಷಿ, ಅದಾದ ನಂತರ ಅನೇಕ ವಸ್ತುಗಳಿಗೆ ಬ್ರಿಟನ್ನಲ್ಲಿ ಸಿಗ್ತಾ ಇರುವಂತಹ ಮಾರುಕಟ್ಟೆ, ಅದಾದ ನಂತರ ಮದ್ಯ, ಕಾರುಗಳು, ಎಲೆಕ್ಟ್ರಿಕ್ ವೆಹಿಕಲ್ಗಳ ಮೇಲೆ ಆಗ್ತಾ ಇರುವಂಥ ಬೆಳವಣಿಗೆ. ಏನಿದ್ರು ಒಪ್ಪಂದ, ಏನು ಸಹಾಯ ಆಗುತ್ತೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಬ್ರಿಟನ್ ಮಾರುಕಟ್ಟೆಯಲ್ಲಿ ಭಾರತದ ಹವಾ. 99% ಭಾರತೀಯ ಉತ್ಪನ್ನಗಳಿಗೆ ಬ್ರಿಟನ್ನಲ್ಲಿ ಶೂನ್ಯ ಸುಂಕವಂತೆ. ಶೂನ್ಯ, ಯಾವುದೇ ಸುಂಕ ಇರಲ್ಲ. ಜವಳಿ, ಚರ್ಮದ ವಸ್ತುಗಳು, ರತ್ನ ಮತ್ತು ಆಭರಣ ರಫ್ತಿಗೆ ದೊಡ್ಡ ಮಟ್ಟದ ಬೇಡಿಕೆ ಸಿಗ್ತಾ ಇದೆ. ಜುಲೈ 15ರಿಂದ ಈ ಐತಿಹಾಸಿಕ CETA ಒಪ್ಪಂದ ಜಾರಿಗೆ ಬರ್ತಾ ಇದೆ. CETA ಒಪ್ಪಂದ ಜಾರಿಗೆ ಬರ್ತಾ ಇರೋದು 2025 ಜುಲೈ 24ನೇ ತಾರೀಕಿಗೆಲ್ಲ ಅಧಿಕೃತವಾಗಿ ಸಹಿ ಹಾಕಲಾಗಿತ್ತು. 2022ರಿಂದಲೇ ಇದು ಮಾತುಕತೆ ಎಲ್ಲ ಆರಂಭ ಆಯಿತು. 2025 ಮೇ 6ನೇ ತಾರೀಕಿಗೆ 14 ಹಂತಗಳ ಸುದೀರ್ಘ ಚರ್ಚೆ ಆಯಿತು. ಜುಲೈ 24ನೇ ತಾರೀಕಿಗೆ ಉಭಯ ದೇಶಗಳೆಲ್ಲ ಸಹಿ ಹಾಕಿದ್ದು. ಫೆಬ್ರವರಿ 10, 2026 ಇದರ ಮುಂದುವರೆದ ಭಾಗವಾಗಿ ಎಲ್ಲ ಬೆಳವಣಿಗೆಗಳಾಗಿದ್ದು ನೋಡಿದ್ವಿ. ಇದೀಗ ಜುಲೈ 15ನೇ ತಾರೀಕಿಗೆ ಒಪ್ಪಂದ ಅಧಿಕೃತವಾಗೆಲ್ಲ ಜಾರಿಗೆ ಬಂದಿದೆ. ಒಂದು 99% ಸರಕುಗಳ ಮೇಲಿನ ಆಮದು ಸುಂಕವನ್ನು ಸಂಪೂರ್ಣವಾಗಿ ರದ್ದುಗೊಳಿಸಲಾಗಿದೆ. ವಾಹನಗಳ ಮೇಲಿನ ಈ ಸುಂಕವನ್ನು ಕಡಿತ ಆಗಿದೆ. ಅಂದರೆ ಪೆಟ್ರೋಲ್, ಡೀಸೆಲ್ ಕಾರುಗಳ ಆಮದು ಸುಂಕ ಏನಿತ್ತು 110ರಿಂದ 10ಕ್ಕೆ ಇಳಿಸಲಾಗಿದೆ. ಭಾರತ ಎಲ್ಲ ಒಪ್ಕೊಂಡಿದೆ. ಹೀಗಾಗಿ ಬ್ರಿಟನ್ನ ಎಲೆಕ್ಟ್ರಿಕ್ ವಾಹನಗಳಿಗೆ 6ನೇ ವರ್ಷದಿಂದ ಸುಂಕ ವಿನಾಯಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ಮದ್ಯದ ಮೇಲಿನ ಈ ತೆರಿಗೆಯನ್ನು ಇಳಿಕೆ ಮಾಡಿದ್ದಾರೆ. ಒಂದು 150ರಿಂದ 75ಕ್ಕೆ ಇಳಿಕೆ ಆಗ್ತಾ ಇದೆ. ಸಾಮಾಜಿಕ ಭದ್ರತೆ ಒಪ್ಪಂದ ಆಗಿದೆ. ಒಂದು 5 ವರ್ಷಗಳ ತನಕ ರಾಷ್ಟ್ರೀಯ ವಿಮಾ ವ್ಯವಸ್ಥೆಗೆ ಒಂದು ವಿನಾಯಿತಿಯನ್ನು ಪಡೆದಿದ್ದಾರೆ. ಈಗ ಒಂದು 75,000 ಜನರಿಗೆ ಇದೆಲ್ಲ ಅನುಕೂಲ ಆಗುತ್ತೆ ಅಂತ. ಮತ್ತೊಂದು ಬೆಳವಣಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇದೇ ವಿಚಾರದಲ್ಲಿ ವಿಸ್ಕಿ ಮತ್ತು ಕಾರ್ ಪ್ರಿಯರಿಗೆ ಒಂದು ಬಂಪರ್ ನ್ಯೂಸ್ ಸಿಕ್ಕಿದೆ. ಸ್ಕಾಚ್ ಮತ್ತು ವಿಸ್ಕಿ ಮೇಲಿನ ಸುಂಕ 150ರಿಂದ ಶೇಕಡ 40ಕ್ಕೆಲ್ಲ ಇಳಿಕೆ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅರ್ಧಕ್ಕರ್ಧ ಎಲ್ಲ ಕಡಿತ ಮಾಡ್ತಾ ಇದ್ದಾರೆ. 150ರಿಂದ ಭಾರಿ ಆಮದು ಸುಂಕವನ್ನೆಲ್ಲ ಕಡಿಮೆ ಮಾಡಲಾಗ್ತಾ ಇದೆ. ಒಂದು 40%ಗೆಲ್ಲ ಇಳಿಕೆ ಆಗುತ್ತಂತದೆ. ಅಂದರೆ ಭಾರತದಲ್ಲಿ ಸುಮಾರು 12,500 ರೂಪಾಯಿಗೆ ಸಿಗ್ತಾ ಇದ್ದಂಥ ಸ್ಕಾಚ್ ವಿಸ್ಕಿ ಬಾಟ್ಲಿ ಬೆಲೆ 8,500 ರೂಪಾಯಿಗೆಲ್ಲ ಇಳಿಕೆ ಆಗುತ್ತಂತೆ. ಇದು ಮುಂದಿನ ದಿನಗಳಿಗೆ ಒಂದು 7,000 ರೂಪಾಯಿಗೆ ಏನೋ ತರಬಹುದು ಅನ್ನುವಂಥ ಆಲೋಚನೆಯಲ್ಲಿದ್ದಾರೆ. ಮತ್ತೊಂದು ಕಡೆ ವಿಸ್ಕಿ ಅಲ್ಲದೆ ಬ್ರಿಟನ್ನ ಬ್ರ್ಯಾಂಡ್ಗಳು ರಮ್ ಆಗಿರ್ಬೋದು, ವೋಡ್ಕಾ ಆಗಿರ್ಬೋದು, ಬ್ರಾಂಡಿ, ಇವುಗಳೆಲ್ಲ ಬೆಲೆ ಕಡಿಮೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನೋಡೋಣ. ಮತ್ತೊಂದು ಕಡೆ ಕಾರು ಪ್ರಿಯರಿಗೂ ಕೂಡ ಲಾಭ ಆಗುತ್ತೆ ಅಂತ 110ರಿಂದ ಶೇಕಡ 30ಕ್ಕೆ ಇಳಿಸಲಾಗ್ತಾ ಇದೆ. ಕೋಟಾದ ಅಡಿಯಲ್ಲಿ ಬರುವಂಥ ಕಾರುಗಳಿಗೆ ಹಂತವಾಗಿ ಎಲ್ಲ 10ಕ್ಕೆ ಇಳಿಕೆ ಮಾಡ್ತಾರಂತೆ. ಅದಾದ ನಂತರ ಒಂದು ಜಾಗ್ವಾರ್ ಲ್ಯಾಂಡ್ ರೋವರ್ JLR ಅಂತ ನಾವೇನು ಕಂಪ್ನಿ ಕರಿತೀವಿ, ಅದು ರೇಂಜ್ ರೋವರ್ ಕಾರುಗಳನ್ನು ಬರೋಬ್ಬರಿ 1 ಕೋಟಿಗಿಂತಲೂ ಹೆಚ್ಚು ಕಡಿತಗೊಳಿಸೋದಾಗೆಲ್ಲ ಪ್ರಕಟ ಮಾಡಿಕೊಂಡಿದೆ. EV ವಾಹನಗಳಿಗೆ, ಪರಿಸರ ಸ್ನೇಹಿ ಐಷಾರಾಮಿ ಕಾರುಗಳನ್ನು ಖರೀದಿ ಮಾಡುವವರಿಗೂ ಕೂಡ ಪ್ರೀಮಿಯಂ ಎಲೆಕ್ಟ್ರಿಕ್ ಮೇಲಿನ ಸುಂಕವನ್ನು ಕೂಡ ಕಡಿಮೆ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದೆ. ಹೀಗಾಗಿ ಕಾರು ಮತ್ತು ಮದ್ಯ ಪ್ರಿಯರಿಗೆ ದೊಡ್ಡ ಮಟ್ಟದ ಲಾಭ ಆಗ್ತಾ ಇದೆ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದರೆ, ಭಾರತೀಯ ಪ್ರತಿಭೆಗಳಿಗೆ ಒಂದು ಕೆಂಪು ಹಾಸು ಹಾಕಿರೋದು. ಪ್ರತಿ ವರ್ಷ 1,800 ಭಾರತೀಯ ಬಾಣಸಿಗರು, ಯೋಗ ಗುರುಗಳಿಗೆಲ್ಲ ಅವಕಾಶ ಕೊಡೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೇಗೆ ಪ್ರತಿ ವರ್ಷ 1,800 ಬಾಣಸಿಗರು, ಯೋಗ ಶಿಕ್ಷಕರು ಅವರಿಗೆಲ್ಲ ಒಂದು ವೀಸಾ ಒದಗಿಸ್ತಾರಂತೆ. ಭಾರತೀಯ ಸಾಂಪ್ರದಾಯಿಕ ಅಡುಗೆಯಲ್ಲಿ ನೈಪುಣ್ಯತೆಯನ್ನು ಯಾರ್ಯಾರು ಹೊಂದಿದ್ದಾರೆ ಅವರಿಗೆ ಬಾಣಸಿಗರು, ಅವರಿಗೆ ಒಂದು ಅಧಿಕೃತ ಪ್ರಾಮಾಣಿಕ ಪತ್ರ ಇರುವಂಥ ಯೋಗ ಗುರುಗಳು ಎಲ್ಲ ಇದನ್ನು ಲಾಭ ಪಡೆದುಕೊಳ್ಬೋದು. ಒಂದು 3,000 ಜನ ಯುವ ವೃತ್ತಿಪರರಿಗೆಲ್ಲ ಉದ್ಯೋಗದ ಆಫರ್ ಸಿಗುತ್ತಂತೆ. 2 ವರ್ಷಗಳ ಕಾಲ ಬ್ರಿಟನ್ನಲ್ಲಿ ನೆಲೆಸೋದಕ್ಕೆ ಯಂಗ್ ಪ್ರೊಫೆಷನಲ್ ಸ್ಕೀಮ್ ಎಲ್ಲ ಮುಂದುವರಿಯುತ್ತಂತೆ. ಅದಾದ ನಂತರ ದ್ವಿಪಕ್ಷೀಯ ತೆರಿಗೆಯಿಂದಲೂ ಕೂಡ ಮುಕ್ತಿಯಾಗುತ್ತಂತೆ. ಅಂದರೆ ಈ ಮುಂಚೆ ಬ್ರಿಟನ್ನಲ್ಲಿ ತಾತ್ಕಾಲಿಕವಾಗಿ ಕೆಲಸ ಏನು ಮಾಡ್ತಿದ್ರು ಭಾರತೀಯರು, ಅವರಿಗೆ ಭಾರತದ PF ಜೊತೆಗೆ ಬ್ರಿಟನ್ನ ರಾಷ್ಟ್ರೀಯ ವಿಮೆಗೂ ಕೂಡ ಅವರೆಲ್ಲ ಕಡ್ಡಾಯವಾಗಿ ಹಣವನ್ನು ಪಾವತಿ ಮಾಡಬೇಕಾಗಿತ್ತಂತೆ. ದ್ವಿತೆರಿಗೆ ನೀತಿ ಇತ್ತು. ಈಗ ಅದನ್ನು ರದ್ದು ಮಾಡೋ ಪ್ರಯತ್ನ ಆಗ್ತಾ ಇದೆ. ಈಗ ಅದರಿಂದ ಮುಕ್ತಿ ಸಿಗೋ ಹಂತಕ್ಕೂ ಕೂಡ ಭಾರತ ಮತ್ತು ಬ್ರಿಟನ್ನ ನಡುವೆ ಇರುವಂತಹ ಈ ಒಪ್ಪಂದ ಆಗ್ತಾ ಇದೆ. ಮತ್ತೊಂದು, ನಮ್ಮ ರೈತರಿಗೆ ಸುಭದ್ರವಾದಂತಹ ಕವಚ ಸಿಗ್ತಾ ಇದೆ. ಏನು ಕವಚ ಸಿಗ್ತಾ ಇದೆ? ಯಾವ್ಯಾವ ಬ್ರಿಟನ್ನಿಂದ ಬರ್ತಿತ್ತು, ಅದು ಡೈರಿ, ಅಕ್ಕಿ, ಸಕ್ಕರೆ, ಸೇಬು ಉತ್ಪನ್ನಗಳು, ಅದು ಏನು ಬರ್ತಾ ಇತ್ತು ಅದೆಲ್ಲವನ್ನು ಕೂಡ ಹೊರಗಿಡೋ ಪ್ರಯತ್ನವನ್ನು ಮಾಡಿದ್ದಾರೆ. ನಮಗೆ ಈ ಅಮೆರಿಕ ಮತ್ತು ಭಾರತ ನಡುವೆ ಒಪ್ಪಂದ ಆದಾಗ ಕಾಂಗ್ರೆಸ್ ಸೇರಿದಂತೆ ಒಂದು ಟೀಕೆ ಮಾಡಿದ್ರು, ನೀವು ಅಮೆರಿಕದ ಮಾರುಕಟ್ಟೆಯಿಂದ ಕೃಷಿ ಉತ್ಪನ್ನಗಳನ್ನು ಬಂದರೆ ನಮ್ಮ ದೇಶದ ರೈತರಿಗೆ ಹೊಡೆತ ಬೀಳುತ್ತೆ ಅಂತ. ಅವತ್ತು ಕೂಡ ಅದನ್ನು ಹೊರಗಿಡೋ ಪ್ರಯತ್ನವನ್ನು ಮಾಡಿತ್ತು. ಒನ್ಸ್ ಅಗೇನ್ ಬ್ರಿಟನ್ ವಿಚಾರದಲ್ಲೂ ಕೂಡ ಹಾಗೆ ಆಗಿದೆ. ಅಗ್ಗದ ವಿದೇಶಿ ಉತ್ಪನ್ನಗಳಿಂದ ದೇಶೀಯ ರೈತರ ಹಿತರಕ್ಷಣೆ, ಅಂದರೆ ಅಲ್ಲಿಂದ ಕಡಿಮೆ ದರಕ್ಕೆ ಬಂದರೆ ಅವೆಲ್ಲ ಜಾಸ್ತಿ ಸೇಲ್ ಆಗುತ್ತೆ, ನಮ್ಮ ದೇಶದಲ್ಲಿ ಬೆಳೆದಿರುವಂಥ ಉತ್ಪನ್ನಗಳಿಗೆ ಹಿನ್ನಡೆ ಆಗುತ್ತೆ ಅಂತ ಹೀಗಾಗಿ ಅದನ್ನು ಹೊರಗಿಟ್ಟಿದ್ದಾರೆ. ಭಾರತೀಯ ಮೀನುಗಾರರು ಮತ್ತು MSMEಗಳಿಗೆ ವಿಶೇಷವಾದಂಥ ಉತ್ತೇಜನ ಕೊಡ್ತಾರಂತೆ. ಒಂದು 2030 ವೇಳೆಗೆ, ಅಂದರೆ ಮುಂದಿನ 4 ವರ್ಷಗಳ $100 ಬಿಲಿಯನ್ ವ್ಯಾಪಾರದ ಗುರಿಯನ್ನು ಉಭಯ ದೇಶಗಳು ಹೊಂದಿದೆ. ಮತ್ತೊಂದು ವಿಕಸಿತ ಭಾರತದತ್ತ ಮತ್ತೊಂದು ದಿಟ್ಟ ಹೆಜ್ಜೆ ಇಡೋ ಪ್ರಯತ್ನ.
ಒಂದು 14 ಸುತ್ತಿನ ಸುದೀರ್ಘ ಮಾತುಕತೆ ಆಯಿತು. ಅದಾದ ನಂತರ ಐತಿಹಾಸಿಕ ಒಪ್ಪಂದ ಆಗಿದೆ. ಭಾರತ UK ಆರ್ಥಿಕ ಮತ್ತು ಕಾರ್ಯತಂತ್ರದ ಸಂಬಂಧ ಬಲವರ್ಧನೆಯಾಗಿದೆ. ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಭಾರತದ ಪಾತ್ರ ವಿಸ್ತರಣೆಯಾಗಿದೆ. ಎರಡು ದೇಶಗಳಲ್ಲಿ ಉದ್ಯೋಗ ಎಲ್ಲ ಸೃಷ್ಟಿಯಾಗುವುದು, ಉಭಯ ದೇಶಗಳಿಗೆಲ್ಲ ಸಹಾಯ ಆಗುತ್ತೆ ಅಂತ. ಹಾಗಾಗಿ ನೋಡೋಣ UK ಮತ್ತು ಭಾರತದ ನಡುವಿನ ಈ ಒಪ್ಪಂದ ಏನಾಗುತ್ತೆ, ಏನು ಬೆಳವಣಿಗೆಗಳಾಗುತ್ತೆ ಅಂತ ಅನೇಕ ಪಾಸಿಟಿವ್ ಅಂಶಗಳನ್ನು ಹೇಳ್ತಿದ್ದಾರೆ. ಹೀಗಾಗಿ ಈ ಸಂಬಂಧ ಹೆಂಗೆ ವೃದ್ಧಿ ಆಗುತ್ತೆ, 2030 ವೇಳೆಗೆ ಉಭಯ ದೇಶಗಳು ಹೆಂಗೆ ಪ್ರಗತಿಯನ್ನು ಸಾಧಿಸ್ತವೆ ನೋಡೋಣ.